ಮಹಾಲಕ್ಷ್ಮಿ ಮನೆಗೆ ಬರುತ್ತಾಳೆ ಅಂತ ಎಲ್ಲರೂ ಹೇಳುತ್ತಾರೆ. ಆದರೆ ಯಾವ ಮನೆಗಳಲ್ಲಿ ನೆಲೆಸುತ್ತಾಳೆ ಎಂದು ನಿಮಗೆ ಗೊತ್ತಾ? ನಮಸ್ಕಾರ ಸ್ನೇಹಿತರೆ, ಇಂದು ನಾವು ತುಂಬ ಆಸಕ್ತಿದಾಯಕವಾದ ವಿಷಯದ ಬಗ್ಗೆ ಮಾತನಾಡೋಣ. ಮಹಾಲಕ್ಷ್ಮಿ ಎಲ್ಲಿ ಇರುತ್ತಾಳೆ, ಎಲ್ಲಿ ಇರುವುದಿಲ್ಲ ಎಂಬ ಪ್ರಶ್ನೆಯನ್ನು ಹಲವರು ಕೇಳುತ್ತಾರೆ. ಇದು ಕೇವಲ ಹಣದ ಬಗ್ಗೆ ಅಲ್ಲ. ನಮ್ಮ ಸಂಪ್ರದಾಯದಲ್ಲಿ ಮಹಾಲಕ್ಷ್ಮಿ ಎಂದರೆ ಸಮೃದ್ಧಿ, ಸಂತೋಷ, ಶಾಂತಿ, ಆರೋಗ್ಯ ಮತ್ತು ನೆಮ್ಮದಿಯ ಸಂಕೇತ. ಆದ್ದರಿಂದ ಯಾವ ಮನೆಗಳಲ್ಲಿ ಮಹಾಲಕ್ಷ್ಮಿ ನೆಲೆಸುತ್ತಾಳೆ ಎಂದು ಹೇಳುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ವಚ್ಛತೆ ಇರುವ ಮನೆಯಲ್ಲಿ. ಸ್ವಚ್ಛತೆ ಇರುವ ಸ್ಥಳದಲ್ಲಿ ಒಂದು ರೀತಿಯ ಸಕಾರಾತ್ಮಕ ವಾತಾವರಣ ಇರುತ್ತದೆ. ಅದಕ್ಕಾಗಿಯೇ ಮನೆಯನ್ನು ಸ್ವಚ್ಛವಾಗಿಡುವುದು ನಮ್ಮ ಸಂಪ್ರದಾಯದಲ್ಲಿ ಬಹಳ ಮುಖ್ಯ. ಮನೆಯ ಮುಖ್ಯ ಬಾಗಿಲು, ಅಡುಗೆ ಮನೆ ಮತ್ತು ಪೂಜಾ ಸ್ಥಳ ಸ್ವಚ್ಛವಾಗಿದ್ದರೆ ಅದು ಮನಸ್ಸಿಗೂ ಸಂತೋಷ ನೀಡುತ್ತದೆ. ಎರಡನೆಯದಾಗಿ, ಕೃತಜ್ಞತೆ ಇರುವ ಮನೆಯಲ್ಲಿ. ಯಾವಾಗಲೂ ದೂರು ಹೇಳುವ ಬದಲು ನಮಗಿರುವುದಕ್ಕೆ ಕೃತಜ್ಞರಾಗಿರುವ ಮನೆಗಳಲ್ಲಿ ನೆಮ್ಮದಿ ಹೆಚ್ಚು ಇರುತ್ತದೆ. ಕೃತಜ್ಞತೆ ಇರುವಲ್ಲಿ ಸಂತೋಷವೂ ಹೆಚ್ಚಾಗುತ್ತದೆ. ಮೂರನೆಯದಾಗಿ, ಆಹಾರವನ್ನು ಗೌರವಿಸುವ ಮನೆಯಲ್ಲಿ. ಅನ್ನವನ್ನು ವ್ಯರ್ಥ ಮಾಡದೆ ಗೌರವದಿಂದ ಬಳಸುವ ಅಭ್ಯಾಸವನ್ನು ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಮಹತ್ವದಿಂದ ನೋಡಲಾಗಿದೆ. ಆಹಾರದ ಮೌಲ್ಯ ಅರಿತವರು ಜೀವನದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ. ನಾಲ್ಕನೆಯದಾಗಿ, ಪರಸ್ಪರ ಗೌರವ ಇರುವ ಮನೆಯಲ್ಲಿ. ಕುಟುಂಬದ ಸದಸ್ಯರು ಒಬ್ಬರನ್ನೊಬ್ಬರು ಗೌರವಿಸುವ ಮನೆಗಳಲ್ಲಿ ಶಾಂತಿ ನೆಲೆಸಿರುತ್ತದೆ. ಶಾಂತಿ ಇರುವಲ್ಲಿ ಸಂತೋಷವೂ ಇರುತ್ತದೆ. ಐದನೆಯದಾಗಿ, ದಾನ ಮತ್ತು ಹಂಚಿಕೊಳ್ಳುವ ಮನೆಯಲ್ಲಿ. ಸಾಧ್ಯವಾದಷ್ಟು ಸಹಾಯ ಮಾಡುವ ಮನೋಭಾವ ಇರುವವರು ಸಮಾಜದಲ್ಲಿಯೂ ಪ್ರೀತಿಯನ್ನು ಪಡೆಯುತ್ತಾರೆ. ಹಂಚಿಕೊಳ್ಳುವ ಗುಣವನ್ನು ಸಮೃದ್ಧಿಯ ಸಂಕೇತವಾಗಿ ಪರಿಗಣಿಸಲಾಗಿದೆ. ಈಗ ಮಹಾಲಕ್ಷ್ಮಿ ಇರುವುದಿಲ್ಲ ಎಂದು ಹೇಳುವ ಕೆಲವು ಅಭ್ಯಾಸಗಳ ಬಗ್ಗೆ ನೋಡೋಣ. ಮೊದಲನೆಯದು, ಯಾವಾಗಲೂ ಜಗಳ ಇರುವ ಮನೆ. ನಿರಂತರ ಜಗಳ ಮತ್ತು ಕೋಪ ಇರುವ ವಾತಾವರಣ ಮನಸ್ಸಿನ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ. ಎರಡನೆಯದಾಗಿ, ಅಶುಚಿ ಇರುವ ಮನೆ. ಅಸ್ವಚ್ಛ ವಾತಾವರಣ ಆರೋಗ್ಯ ಮತ್ತು ಮನಸ್ಥಿತಿಯ ಮೇಲೂ ಪರಿಣಾಮ ಬೀರುತ್ತದೆ. ಮೂರನೆಯದಾಗಿ, ಆಹಾರವನ್ನು ವ್ಯರ್ಥ ಮಾಡುವ ಅಭ್ಯಾಸ. ಆಹಾರವನ್ನು ನಿರ್ಲಕ್ಷ್ಯದಿಂದ ವ್ಯರ್ಥ ಮಾಡುವುದನ್ನು ನಮ್ಮ ಸಂಸ್ಕೃತಿ ಒಪ್ಪುವುದಿಲ್ಲ. ನಾಲ್ಕನೆಯದಾಗಿ, ಹಿರಿಯರು ಮತ್ತು ಕುಟುಂಬದವರ ಬಗ್ಗೆ ಗೌರವ ಇಲ್ಲದಿರುವುದು. ಗೌರವ ಮತ್ತು ಪ್ರೀತಿ ಇಲ್ಲದಿದ್ದರೆ ಮನೆಯ ವಾತಾವರಣವು ಬದಲಾಗುತ್ತದೆ. ಐದನೆಯದಾಗಿ, ಯಾವಾಗಲೂ ನಕಾರಾತ್ಮಕ ಮಾತು. ನಕಾರಾತ್ಮಕ ಚಿಂತನೆ ಮತ್ತು ಮಾತುಗಳು ಮನಸ್ಸಿನ ನೆಮ್ಮದಿಯನ್ನು ಕಡಿಮೆ ಮಾಡುತ್ತದೆ. ಸ್ನೇಹಿತರೆ, ಮಹಾಲಕ್ಷ್ಮಿ ಎಂದರೆ ಕೇವಲ ಹಣವಲ್ಲ. ಸ್ವಚ್ಛತೆ, ಶಾಂತಿ, ಕೃತಜ್ಞತೆ, ಗೌರವ ಮತ್ತು ಸಂತೋಷ ಇರುವ ಸ್ಥಳವೇ ಮಹಾಲಕ್ಷ್ಮಿಯ ನೆಲೆ ಎಂದು ನಮ್ಮ ಸಂಪ್ರದಾಯ ಹೇಳುತ್ತದೆ. ಆದ್ದರಿಂದ ನಮ್ಮ ಮನೆಯಲ್ಲಿ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸೋಣ. ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಮ್ಮ ಅಡ್ಮೈರ್ ದ ಜರ್ನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಮಹಾಲಕ್ಷ್ಮಿ.